ಗೌರವ ಸಭಾಧ್ಯಕ್ಷರೇ, ನನ್ನ ನೆಚ್ಚಿನ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಕ್ಷಮೆಯಾಚನೆಯ ಪ್ರಾಮುಖ್ಯತೆ ಮತ್ತು ಅವಶ್ಯಕತೆ. ಅಲ್ಲಾಹನು ಪವಿತ್ರ ಕುರ್ಆನಿನಲ್ಲಿ ಹೇಳಿರುವನು, ಸಂದೇಶವಾಹಕರೇ, ತಾಳ್ಮೆ ವಹಿಸಿರಿ. ಅಲ್ಲಾಹನ ವಾಗ್ದಾನವು ಪರಮ ಸತ್ಯವಾಗಿದೆ. ನಿಮ್ಮ ತಪ್ಪಿನ ಬಗ್ಗೆ ಕ್ಷಮೆ ಯಾಚಿಸಿರಿ ಮತ್ತು ಬೆಳಗು ಬೈಗುಳಲ್ಲಿ ನಿಮ್ಮ ಪ್ರಭುವಿನ ಪ್ರಶಂಸೆಯೊಂದಿಗೆ ಅವನನ್ನು ಸ್ತುತಿಸಿರಿ. ಸೂರೆ ಮುಮಿನ 55. ಇಸ್ತಿಗ್ಫಾರ್. ಕ್ಷಮೆಯಾಚನೆಯ ಸತ್ಯವಿಶ್ವಾಸಿಯ ಪ್ರಮುಖ ಸಾಧನವಾಗಿದೆ. ಕ್ಷಮೆಯಾಚನೆ ಮತ್ತು ಪಶ್ಚಾತ್ತಾಪ ಒಂದು ಉತ್ತಮವಾದ ಕರ್ಮವಾಗಿದೆ. ಪವಿತ್ರ ಕುರ್ಆನಿನ ಸಾಕಷ್ಟು ಸೂಕ್ತಗಳು ಕ್ಷಮೆಯಾಚನೆಗಳ ಬಗ್ಗೆ ಹೆಚ್ಚು ಒತ್ತನ್ನು ನೀಡುತ್ತವೆ ಮತ್ತು ಕ್ಷಮೆಯಾಚನೆ ಮಾಡುವವರನ್ನು ಅಲ್ಲಾಹನು ಮೆಚ್ಚುತ್ತಾನೆ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಕ್ಷಮೆಯಾಚನೆಯ ಕುರಿತು ಆದೇಶವನ್ನು ನೀಡಿದ್ದಾನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ ಕ್ಷಮೆಯಾಚನೆಯ ಪುರಾವೆಯೂ ಸಿಗುತ್ತದೆ. ನಮಾಜಿನ ನಂತರವೂ ಸಹ ತಾವು ಕ್ಷಮೆಯಾಚನೆಯಲ್ಲಿ ತೊಡಗುತ್ತಿದ್ದರು. ಹಜರತ್ ಅಬೂ ಹುರೈರಾ ರಲಿಯಲ್ಲಾಹು ಅನ್ಹು ರವರಿಂದ ವರದಿಯಾಗಿದೆ, ಅವರು ಹೇಳಿದರು, ನಾನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ರೀತಿ ಹೇಳಿರುವುದನ್ನು ಕೇಳಿದ್ದೇನೆ: ಓ ಜನರೇ, ಅಲ್ಲಾಹನ ಬಳಿ ಕ್ಷಮೆ ಯಾಚಿಸಿರಿ, ಏಕೆಂದರೆ ನಾನು ಒಂದು ದಿನದಲ್ಲಿ 100ಕ್ಕಿಂತ ಹೆಚ್ಚು ಸಲ ಕ್ಷಮೆ ಯಾಚಿಸುತ್ತೇನೆ. ಮುಸ್ಲಿಂ. ಕ್ಷಮೆಯಾಚನೆಯ ಪದ್ಧತಿಯು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾಲದಿಂದ ಹಾಗೂ ಅವರ ಸಹಚರರಿಂದ ಸಾಬೀತಾಗಿದೆ ಮತ್ತು ಕ್ಷಮೆಯಾಚನೆ ಮಾಡುವವರನ್ನು ಅಲ್ಲಾಹನು ಮೆಚ್ಚುತ್ತಾನೆ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮ್ಮ ಸಹಚರರಿಗೆ ಪಶ್ಚಾತ್ತಾಪ ಹಾಗೂ ಕ್ಷಮೆಯಾಚನೆಯ ಸಾಕ್ಷ್ಯವು ಸಿಗುತ್ತದೆ ಹಾಗೂ ಇದನ್ನು ಕಾರ್ಯರೂಪಕ್ಕೆ ತರಲು ಹೇಳುತ್ತಿದ್ದರು. ತಮ್ಮ ಜೀವನದಲ್ಲಿ ಸಾಕಷ್ಟು ಸಲ ಪಶ್ಚಾತ್ತಾಪ ಹಾಗೂ ಕ್ಷಮೆಯಾಚನೆಯ ಸಾಕ್ಷ್ಯವು ಸಿಗುತ್ತದೆ. ಅಷ್ಟಲ್ಲದೆ ಪಶ್ಚಾತ್ತಾಪ ಹಾಗೂ ಕ್ಷಮೆಯಾಚನೆಯ ಪ್ರಾಮುಖ್ಯತೆ ಸಿಗುತ್ತದೆ. ಯಾವುದೇ ವ್ಯಕ್ತಿಯು ಹೊಸದಾಗಿ ಇಸ್ಲಾಮಿನಲ್ಲಿ ಪ್ರವೇಶಿಸಿದರೆ ಅವನಿಗೆ ನಮ್ಮ ಕ್ಷಮೆಯಾಚನೆಯ ಬಗ್ಗೆ ಶಿಕ್ಷಣ ನೀಡುತ್ತಿದ್ದರು. ಹಜರತ್ ಅಬೂ ಹುರೈರಾ ರಲಿಯಲ್ಲಾಹು ಅನ್ಹು ರವರಿಂದ ವರದಿಯಾಗಿದೆ, ಯಾವುದೇ ವ್ಯಕ್ತಿಯು ಹೊಸದಾಗಿ ಇಸ್ಲಾಮಿನಲ್ಲಿ ಪ್ರವೇಶಿಸಿದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವನಿಗೆ ನಮಾಜ್ ಹೇಗೆ ನಿರ್ವಹಿಸುವುದನ್ನು ಕಲಿಸುತ್ತಿದ್ದರು. ಕ್ಷಮೆಯಾಚನೆಯ ಕೆಲವು ಪದಗಳನ್ನು ಓದುವುದಕ್ಕೆ ಆದೇಶಿಸುತ್ತಿದ್ದರು, ನಂತರ ಅದನ್ನು ಪಾಲಿಸುವುದಕ್ಕಾಗಿ ಆದೇಶಿಸುತ್ತಿದ್ದರು. ಅಂತಿಮವಾಗಿ, ನಾನು ಅಲ್ಲಾಹನ